ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿ ದೇವನಹಳ್ಳಿಗೆ ಬಂದಿದ್ದಾರೆ. ಇಲ್ಲಿ ಸಮನ್ವಯ ಸಭೆಯನ್ನು ಸಹ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿ ಮೊದಲ ಬಾರಿ ಸಭೆ ಸಹ ಮಾಡ್ತಾ ಇದ್ದೀರಾ. ಇವತ್ತು ದೇವನಹಳ್ಳಿ ಕ್ಷೇತ್ರದಲ್ಲಿ ಮೊದಲನೇ ಸಮನ್ವಯ ಸಭೆ, ಕಾರ್ಯಕರ್ತರ ಸಭೆ, JDS ಹಾಗೂ BJPಯ ಮುಖಂಡರು ಮತ್ತು ಕಾರ್ಯಕರ್ತರು ಒಟ್ಟಿಗೆ ಸೇರಿ ಮಾಡಿದಂಥ ಮೊದಲನೇ ಸಭೆ, ಸಮನ್ವಯ ಸಭೆ. ಅದಕ್ಕೆ ಜನತಾದಳದ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಇದಕ್ಕೆ ವಿಶೇಷ ಅತಿಥಿಗಳಾಗಿ ಬಂದಿದ್ದಾರೆ. ನಮ್ಮ ಪಕ್ಷದ ಎಲ್ಲ ಮಾಜಿ ಶಾಸಕರುಗಳು, ಹಿರಿಯ ಮುಖಂಡರುಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ನಾವೆಲ್ಲ ಕೂಡ ಸೇರಿ ಒಂದು ಕುಟುಂಬದ ಸದಸ್ಯರ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು, ನಾವು ಇವತ್ತಿನಿಂದ ಕೆಲಸ ಮಾಡಬೇಕು ಅಂತೇಳಿ ನಾವೆಲ್ಲ ಕೂಡ ಇವತ್ತು ಪಣವನ್ನು ತೊಟ್ಟಿದ್ದೀವಿ. ಹಾಗಾಗಿ ಈ ಸಭೆ ಬಹಳ ಮಹತ್ವವಾಗಿರ್ತಕ್ಕಂಥ ಸಭೆ. ಈಗ JDS ಮತ್ತು BJP ಒಂದರೆ ಸಾಕಷ್ಟು ಮತಗಳು ಬರೆದಿದೆ, ಒಂದಷ್ಟು ಪ್ಲಸ್ ಆಗಿದೆ ಅಂತ ಒಂದು ಇದಿದೆ. ಯಾವ ರೀತಿ ಪ್ಲಸ್ ಆಗಿದೆ ಸರ್ ಈ ಬಾರಿ ನಿಮಗೆ? ಇವತ್ತು ನೋಡಿ ತಾವು, ಉದಾಹರಣೆಗೆ ವಿಧಾನಸಭೆಯಲ್ಲಿ ಕೆಲವೇ ಸಾವಿರಗಳಿಂದ ವಂಚಿತರಾಗಿದ್ದಾರೆ ಇವತ್ತು JDSನ ನಿಕಟಪೂರ್ವ ಶಾಸಕರು. ಕೇವಲ 3-3.5 ಸಾವಿರ ಮತಗಳಿಂದ ಸೋತಿದ್ದಾರೆ. BJPಯ ಶಕ್ತಿ ಏನಿದೆ, 35,000 ಮತಗಳನ್ನು ನಾವು ತೆಗೆದುಕೊಂಡಿದ್ದೀವಿ. 35,000 ಇದು ಹಾಕಿದ್ರೆ ನಾವು ಎಷ್ಟು ಲೀಡ್ ಇರ್ತೀವಿ? ಅಷ್ಟೇ ಅಲ್ಲ, ಇವತ್ತು ಕಾಂಗ್ರೆಸ್ಗೆ ಅವತ್ತಿನ ಪರಿಸ್ಥಿತಿ ಇವತ್ತಿಲ್ಲ. ಜನರು ಈ ಸರ್ಕಾರ ನೋಡಿ ಭ್ರಮ ನಿರಸನಗೊಂಡಿದ್ದಾರೆ. ಅನೇಕ ಕಾಂಗ್ರೆಸ್ಗೆ ಮತ ಕೊಟ್ಟಂಥವರು ಕೂಡ ಈಗ ಅವ್ರ ನಿರ್ಣಯವನ್ನು ಬದಲಾಯಿಸ್ತಾರೆ. ಏನು ವಿಧಾನಸಭೆಗೆ ಕೊಟ್ಟಂಥ ಮತ ಅವರಿಗೆ ಕೊಡೋದಿಲ್ಲ. ಇವತ್ತು ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಕೊಡ್ತಾರೆ. ಸಮ್ಮಿಶ್ರ ಅಂದರೆ ನಮ್ಮ ಮೈತ್ರಿ ಪಕ್ಷಗಳು ಏನು ಒಕ್ಕೂಟ ಮಾಡ್ಕೊಂಡಿದೆ, NDA ಅಭ್ಯರ್ಥಿಯಾದ ನನಗೆ ಮತವನ್ನು ಹೆಚ್ಚಿಗೆ ಕೊಡ್ತಾರೆ. ನನಗೆ ಪೂರ್ಣ ವಿಶ್ವಾಸ ಇದೆ, ದೇವನಹಳ್ಳಿಯಲ್ಲಿ ಭಾಳ ಹೆಚ್ಚಿನ ಒಂದು ಮತಗಳು ನಮಗೆ ಸಿಗ್ತವೆ.